ಶರಣರ ಸಾಹಿತಿಗಳ ಕಲಾವಿದರ ಚಿಂತಕರ ಜ್ಞಾನಿ ವಿಜ್ಞಾನಿಗಳ ಮನೆಗಳೇ ನಮಗೆ ಪ್ರವಾಸಿ ತಾಣಗಳಾಗಲಿ. ಭೇಟಿಗೆ ಅವಕಾಶ ಸಿಕ್ಕರೆ ನಾವೇ ಭಾಗ್ಯಶಾಲಿ. ಈ ವಿಶೇಷ ಆನಂದ ಈ ವಿಶೇಷ ಆನಂದ ನಮ್ಮದಾಗಲಿ. ನಿಜಾತ್ಮ ಶಿವ ಕಳುಹಿದ ಮೂಲ್ಯ ವ್ಯಕ್ತಿಗಳೇ ನಮಗೆ ಮುಖ್ಯವಾಗಲಿ. ಸುವಿಚಾರಗಳು ಸಿಗಲಿ, ಸುವಿಚಾರಗಳು ಸಿಗಲಿ, ಸುವಿಚಾರಗಳು ಸಿಗಲಿ ಸಿಗಲಿ. ನಾವು ಹಲವಾರು ಬಾರಿ ಪ್ರವಾಸಕ್ಕಂತೇಳಿ ಪುಣ್ಯಕ್ಷೇತ್ರಗಳಿಗೆ ಅಥವಾ ನಿಸರ್ಗ ತಾಣಗಳಿಗೆ ಹೋಗ್ತಾ ಇರ್ತೀವಿ. ಆದರೆ ನಮ್ಮ ಹತ್ತಿರ ಸಮೀಪವೇ ಇದ್ದಂಥ ಶರಣರು, ಸಾಹಿತಿಗಳು, ಕಲಾವಿದರು, ಚಿಂತಕರು, ಜ್ಞಾನಿ ವಿಜ್ಞಾನಿಗಳು, ಆಧ್ಯಾತ್ಮ ಚಿಂತಕರು, ಹೀಗೆ ಹಲವಾರು ಕ್ಷೇತ್ರದ ಸಾಧಕರು ಇದ್ದರೂ ಕೂಡ ಅವರ ಭೇಟಿಗೆ ಆಗಲಿ ಅವ್ರ ಮನೆಗಳಿಗೆ ಆಗಲಿ ಹೋಗೋದು ಬಹಳ ಕಡಿಮೆ ನಾವು. ಆದರೆ ಇವರೆಲ್ಲ ಆ ನಿಜಾತ್ಮ ಶಿವನು ಕಳುಹಿಸಿದಂಥ ಅತ್ಯಂತ ವಿರಳಾತಿ ವಿರಳ ಅಪರೂಪದ ಅಮೂಲ್ಯ ಜೀವಗಳು, ದೇವದೂತರು. ಇವರಲ್ಲಿ ನಾವು ಒಂದು ಸ್ವಲ್ಪ ಅವಕಾಶ ಕೊಡಿ ನಿಮ್ಮ ಮನೆಗೆ ಅಂತ ಹೇಳಿದರೆ, ಅವರ ಅನುಮತಿ ಕೊಟ್ಟರೆ ಅದೊಂದು ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ನಾವು ಭೇಟಿ ಕೊಡಬೇಕು. ಅಲ್ಲಿ ಅವರ ಜೊತೆ ಮಾತನಾಡಿದಾಗ ಸಿಗುವಂಥ ಒಂದು ವಿಶೇಷ ಆನಂದ ನಮ್ಮದಾಗಿಸಿಕೊಳ್ಳಬೇಕು. ಅವರು ಮಾತಾಡಿದರೆ ಆ ಒಂದು ಒಳ್ಳೆಯ ವಿಚಾರಗಳು, ಜ್ಞಾನ ನಮಗೂ ಸಿಗ್ತದೆ. ಅಂಥ ಒಂದು ಅವಕಾಶ ಸಿಕ್ಕಾಗ ನಾವು ಆಗಾಗ ಭೇಟಿ ಕೊಡ್ತಾ ಇರೋಣ. ನಿಜವಾಗ್ಲೂ ಅವೇ ಪುಣ್ಯ ಸ್ಥಾನಗಳು ಅಂಥೇಳಿ ನಾವು ಭಾವಿಸ್ಕೊಂಡು ಅಲ್ಲೊಂದಿಷ್ಟು ಸುವಿಚಾರಗಳನ್ನು ತಿಳ್ಕೊಂಡ್ರೆ ನಾವೇ ಧನ್ಯರಾಗ್ತೀವಿ ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತಾ ಇದ್ದೀನಿ. ಇದೊಂದು ಸ್ವರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.